ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂತಂದ್ರೆ ಈಗ ಟೈಮ್ 8 ಗಂಟೆ ಆಗಿತ್ತು. ಈಗ ಕೋಟದಿಂದ ಉಜ್ಜೈನ್ ಹೊಂಟೇನಿ ರೀ. ನಾವು ಉಜ್ಜೈನ್ ಮಹಾಕಾಳ ದರ್ಶನ ಮಾಡಕ್ರಿ. ಸೊ ಲಗೇಜ್ ಎಲ್ಲ ಮ್ಯಾಲೆ ಅದಾವು, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ನಿ. ತೊಗೊಂಬರ್ರಿ ಅಂತಂದು ಹೇಳಿದ್ರಿ ಅವ್ರಿಗೆ. ವಜ್ಜದವ್ರಿಗೆ ಭಾಳ ಆಗೋಲ್ರಿ, ನನಗೆ ಭಾಳ ಕೆಟ್ಟ ಸುಸ್ತಾಗೈತಿ. ಸೊ ಆಲ್ಮೋಸ್ಟ್ ಇಲ್ಲೈತಿ ನಮ್ಮ ಸ್ಟಡಿ ಇಲ್ಲದಾಳು. ಬನ್ನಿ ಹೊರಗೆ ನಿಂತಾಳು. ಅವನ್ನೆಲ್ಲ ಸೆಟ್ ಮಾಡ್ಕೊಂಡು ಪಟ ಹೋಗೋಣಂತ ಚಾ ಕುಡ್ದೆ. ಉಜ್ಜೈನಿಂದ 90 ಕಿಲೋಮೀಟ್ರ್ ಐತ್ರಿ ಗೈಸ್. ಕಂಟಿನ್ಯೂ ಹೊಡೆದಿದ್ನಿ, ಬೇಸರ ಭಾಳ ಆಗತ್ತಿತ್ತು. ಅದಕ್ಕೆ ಒಂದು ಕಪ್ ಚಹಾ ಬೇಕಾಗಿತ್ತು. ಸೊ ಚಹಾ ಕುಡಿದು ಇಲ್ಲಿಂದ ಹೋಗೋಣಂತ. ಉಜ್ಜೈನಿಗೆ ಬಂದು ಜಾಕೆಟ್ ಎಲ್ಲ ಕಳೆದು ಸೊ ದೇವ್ರ ದರ್ಶನ ಮಾಡಕ್ಕಂತ ಹೋದ್ನಿ ಗೈಸ್. ದರ್ಶನ ಎಲ್ಲ ಆಯ್ತು. ಒಂದು ಲಿಂಗಪ್ಪನ ತೊಗೊಂಡೇರಿ ಮನೆಗೆ. ಈಗ ಗಾಡಿ ನಿಲ್ಸಿನ್ರಿ ಪಾರ್ಕಿಂಗ್ದಾಗ. ಜಲ್ದಿ ಗಾಡಿ ತೊಗೊಂಡು ಹೋಗೋಣಂತ ಬರೋಣಂತ. ಟೈಮ್ ವೇಸ್ಟ್ ಮಾಡಬಾರ್ದು. ಉಜ್ಜೈನಿಂದ 11 ಕಿಲೋಮೀಟ್ರ್ ದೂರ ಬಂದು ಹೊಟ್ಟೆ ಭಾಳ ಸಿತ್ತು. ನಾಷ್ಟ ಮಾಡಿರಲಿಲ್ಲ, ಸೊ ಊಟ ಮಾಡಿದ್ನಿ. ಊಟ ಮಾಡಿ ಮುಗಿಸಿದ್ನಿ. ಮತ್ತು ಗೈಸ್ 100 ಕಿಲೋಮೀಟರ್ಸ್ ಆತ್ರಿಪ್ಪ. ನಿನ್ನೆ ಹಂಗೆ ರೋಡ್ ಐತ್ರಿ, ಈಗೂ ಹಂಗೆ ರೋಡ್ ಐತ್ರಿ. 100 ಕಿಲೋಮೀಟರ್ಸ್ ರೋಡ್ ಯಾವ ಪತಿ ಹೊಲಸು ಐತಂದ್ರೆ ರೀ ತೋರಿಸ್ತೀನಿ ನೋಡ್ರಿ ನಿಮಗೆ. ಹಿಂಗೆ ರೋಡ್ ಐತ್ರಿ. ನೈಟ್ ಸ್ವಲ್ಪ ಲೇಟನ ಆಗಿತ್ತು. ನಾನು 3 ಗಂಟೆ ತನಕ ಗಾಡಿ ಎಲ್ಲ ಹೊಡ್ದೀನಿ. ಬಟ್ ಯಾರಿಗೂ ಗೊತ್ತಿಲ್ಲ ನಾ ಅಷ್ಟೊತ್ತಿನ ತನಕ ಗಾಡಿ ಹೊಡ್ದೀನಿ ಅಂತಂದು. ಸೇಫ್ ಅಲ್ಲ ರೀ, ಬಟ್ ರೂಮ್ ಸಿಗಲಿಲ್ಲ ನನಗೆ. ಐತ್ರಿ ಇದೊಂದು ಸ್ವಲ್ಪ ಬೇಸ್ರಿ. ಅಲ್ಲಿ ಹಿಂದೆ ನೋಡಿದ್ರೆ ಭಾಳ ಹೊಲಸು ಐತ್ರಿಪ್ಪ. ಹಿಂಗಾಗಿ ಹೋಗಕ್ಕೆ ಮನಸ್ಸು ಬರಂಗಿಲ್ಲ ರೀ. ಮುಂದೆ ಎಣ್ಣೆ ಸಿಗೋವಲ್ತು ಬರ್ರಿಪ್ಪ. ಗೈಸ್ ಇವತ್ತೈತೆ ನಂದು ಹೈದ್ರಾಬಾದ್ ಹೋಗೋದೈತ್ರಿ. ಸೊ ಅದಕ್ಕೆ ನಮ್ಮ ಬನ್ನಿ ಇಲ್ಲಿ ನಿಂತಾಳು. ಬಾಳ್ಕೆಟ್ ಹೊಡೆದು ಬೇಸರ ಆಗೈತ್ರಿಪ್ಪ. ಅದಕ್ಕೆ ಸ್ವಲ್ಪ ಚಹಾ ಕುಡ್ಸಕ್ಕಂತಂದು ಚಹಾ ಕುಡಿಯಾಕಂತ ಅನ್ನತೈತಿ. ಯಾರು ಇಲ್ಲ, ಬಿಸಿಲು ಐತಿ. ಗ್ಲೌಸ್ ಹಾಕೊಂಡು ಹೊಡ್ಯಾತ ಇಲ್ರಿ ನಾ ಬಿಸಿಲು ಸಂಬಂಧ. ಸೊ ಬರ್ರಿ ಇವತ್ತು ಹೈದ್ರಾಬಾದ್ಗೆ ಹೋಗೋಣಂತ. ಬಿಸಿಲು ಮಸ್ತ್ ಐತಿ. ಹೈದ್ರಾಬಾದ್ ಹೋಗೋ ಮುಂದೆ ಅಲ್ಲೇ ಸ್ವಲ್ಪ ಕಬ್ಬಿನಲ್ಲಿ ಕುಡಿದ್ನಿ ರೀ. ಯಾಕಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಸ್ವಲ್ಪ ಲೇಟ್ ಆಗಿತ್ತು ರೀ. ನಾನು ಹಿಂಗೆ ರೂಮ್ಸ್ದ ಪ್ರಾಬ್ಲಮ್ ಆಗತ್ತೈತಿ ರೀ. ರೂಮ್ಸ್ ಸಿಗೋವಲ್ಲಾಗಿದ್ದು. ಸೊ ಅದಕ್ಕೆ ಚಹಾ ಕುಡಿಯಾಕಂತ ನಿಲ್ಸಿದೆ. ಬಂದೆ, ಎಲ್ಲ ಚಲೋ ತಗ ಮಾತಾಡ್ಸಿದ್ರೆ. ಸೊ ಇಲ್ಲೇ ಅದಾರ. ಹಾಯ್ ಅಣ್ಣಾಗ ಕನ್ನಡ ಬರ್ತೈತ್ರಿ, ತೆಲುಗುದವ್ರಿ. ಕನ್ನಡ ಬರ್ತೈತ್ರಿ ಅಣ್ಣಾಗ. ಸೊ ಇವ್ರದ ಇಲ್ಲಿ ಒಂದು ವೆಂಕಿ ಮಾಮ ಫಾಸ್ಟ್ ಫುಡ್ ಸೆಂಟರ್ ಅಂತ ಐತ್ರಿ. ಏನಾರು ನೀವು ಈ ರೋಡ್ ಒಳಗೆ ಹೋಗೋದಿದ್ರೆ ಒಂದ್ಸಲಿ ಏನಾರು ಟ್ರೈ ಮಾಡ್ರಿ, ಮಸ್ತ್ ಇತ್ತು. ನಾನು ನೂಡಲ್ಸ್ ಟ್ರೈ ಮಾಡಿದ್ನಿ ರೀ, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರು ಇಷ್ಟೊತ್ತಿನ ಎಲ್ಲ ಹೇಳಿದಿರಿ ಇವ್ರ ಬಗ್ಗೆ. ಹಂಗೆ ಮುಂದೆ ಕಾಡ್ ಐತಿ ಹುಷಾರೋಗಿ ಹಂಗೆ ಅಂತಂದು. ಸೊ ಬರ್ರಿ.